ಹೆಬ್ರಿಯ ಆರ್ಡಿ ಶ್ರೀ ದುರ್ಗಾ ಪರಮೇಶ್ವರಿ ಸಿದ್ಧಿವಿನಾಯಕ ಚಿತ್ತೇರಿ ದೇವಳದ ಕೆಂಡೋತ್ಸವವು ಏಪ್ರಿಲ್ 29ರಂದು ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆಯಿಂದ ಶ್ರೀ ಕ್ಷೇತ್ರದಲ್ಲಿ ಪುಣ್ಯಾಹ ನವಕ ಪ್ರಧಾನ ಹೋಮ, ಕಲಶಾಭಿಷೇಕ, ಬಳಿಕ ಗಣಹೋಮ, ನಂತರ ತುಲಾಭಾರ ಸೇವೆಗಳು, ಹರಿವಾಣ ನೈವೇದ್ಯ, ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ ನೆರೆಯಿತು. ರಾತ್ರಿ ಗೆಂಡ ಸೇವೆ, ರಂಗಪೂಜೆ, ನಂತರ ಡಕ್ಕೆ ಬಲಿ, ದರ್ಶನ ಬಲಿ, ಕಲ್ಲುಕುಟಿಗನ ಕೋಲ, ಪ್ರಸಾದ ವಿತರಣೆ ನೆರವೇರಿತು. ಈ ಸಂದರ್ಭದಲ್ಲಿ ಅನ್ನದಾನ ಸೇವಾಕರ್ತರಾದ ಬಾಲಕೃಷ್ಣ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಅರ್ಚಕರು, ತಂತ್ರಿಗಳು, ಅಧ್ಯಕ್ಷರು ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು, ಭಕ್ತಾಭಿಮಾನಿಗಳು ಪಾಲ್ಗೊಂಡಿದ್ದರು. ಈ ಬಾರಿ ಜಾತ್ರಾ ಮಹೋತ್ಸವದ ವಿಶೇಷ ಹೂವಿನ ಅಲಂಕಾರ ಸೇವಾಕರ್ತರಾಗಿ ಗಜಾನನ ಫ್ರೆಂಡ್ಸ್ ಆರ್ಡಿ, ಹಾಲಿನ ವ್ಯವಸ್ಥೆ ಕರುಣಾಕರ ಶೆಟ್ಟಿ ಕಲ್ಮಕ್ಕಿ, ದೈನಂದಿನ ಪೂಜೆಗೆ ವಾರ್ಷಿಕ ದೀಪದ ಎಣ್ಣೆ ಸೇವಕರ್ತರಾಗಿ ಮೀರಾ ಪಿ ಶೆಟ್ಟಿ, ದುರ್ಗಾದೇವಿ ಕ್ಯಾಶ್ಯೂಸ್ ಆರ್ಡಿ, ಶ್ರೀಮತಿ ಮತ್ತು ಶ್ರೀ ರಮೇಶ್ ಆಚಾರ್ಯ, ದೇವರತಿ ಇಂಜಿನಿಯರಿಂಗ್ ವರ್ಕ್ಸ್ ಆರ್ಡಿ, ಅಗ್ನಿಪ್ರಸಾದ್ ಶೆಟ್ಟಿ, ಚಿತ್ತೇರಿ ಅಮ್ಮ ಇಂಜಿನಿಯರಿಂಗ್ ವರ್ಕ್ಸ್ ಆರ್ಡಿ, ದೈನಂದಿನ ಪೂಜೆಗೆ ವಾರ್ಷಿಕ ಹೂವಿನ ಸೇವಕರ್ತರಾಗಿ ಶ್ರೀಮತಿ ರೇವತಿ ಸಂಪತ್ಕುಮಾರ್ ಶೆಟ್ಟಿ ಮತ್ತು ಮಕ್ಕಳು ನೂಜಿಟ್ಟು ಇವರು ಸೇವಾ ರೂಪದಲ್ಲಿ ಎಲ್ಲ ಸೇವೆಗಳನ್ನು ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಆರ್ಡಿ ಸುರೇಶ್ ಶೆಟ್ಟಿ ಅವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ನಮಸ್ತೆ, ನಾನು ಸುರೇಶ್ ಶೆಟ್ಟಿ ಅಂತೇಳಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಚಿತ್ತೇರಿ ದೇವಸ್ಥಾನ ಆರ್ಡಿ. ಸುಮಾರು 1,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಮೊನ್ನೆ ಎಸ್ ಎಂ ಶೆಟ್ಟಿಯವರು ಜೀರ್ಣಾವಸ್ಥೆಯಲ್ಲಿದ್ದಾಗ 1990ನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಸುಮಾರು 1 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಅಲ್ಲಿಂದ ಸುಮಾರು 35 ವರ್ಷಗಳಿಂದ ಪ್ರತಿ ವರ್ಷ ಏಪ್ರಿಲ್ 29ರಂದು ಹಾಲು ಹಬ್ಬ ನಡೀತಾ ಬರ್ತಾ ಇದೆ. ಬೆಳಿಗ್ಗೆ ಎಲ್ಲ ಪೂಜಾದಿಗಳನ್ನು ಮಾಡಿಕೊಂಡು ದರ್ಶನ ಸೇವೆ ಹಾಗೂ ತುಲಾಭಾರ ಸೇವೆ, ಆ ನಂತರ ಅನ್ನ ಸಂತರ್ಪಣೆ, ಸುಮಾರು 1-1.5 ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಂಜೆ ಬೇರೆ ಬೇರೆ ಕಾರ್ಯಕ್ರಮಗಳು, ಕೋಲ ಇದೆ, ಧಕ್ಕೆ ಬಲಿ ಇದೆ, ಎಲ್ಲ ಸೇವೆಗಳು ಚಾಚು ತಪ್ಪದೆ ಸಾಂಗವಾಗಿ ನೆರವೇರಿಕೊಂಡು ಬರ್ತಾ ಇದೆ. ಬಹಳ ಕಾರಣಿಕದ ಸ್ಥಳ, ಬಹಳ ಇತಿಹಾಸ ಇರುವಂಥ ಒಂದು ಸ್ಥಳ ಆಗಿದೆ. ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ಕೋಲ ಕೂಡ, ಕಲ್ಲುಕುಟಿಕನ ಕೋಲ ಕೂಡ ನಡೀಲಿಕ್ಕಿದೆ. ರಾತ್ರಿಯಿಂದ ನಿನ್ನೆ ಬೆಳಿಗ್ಗೆ ಸ್ಟಾರ್ಟ್ ಆದದ್ದು ನಾಳೆ ಬೆಳಿಗ್ಗೆ ತನಕ ಸುಮಾರು 24 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ಹಬ್ಬ ನಡ್ಕೊಂಡು ಬರ್ತಾ ಇದೆ. ಈ ಊರಿನ ಪರ ಊರಿನ ಭಕ್ತಾಭಿಮಾನಿಗಳ ಸಹಕಾರದಿಂದ ಈ ಒಂದು ಹಬ್ಬ ಬಹಳ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ.